ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನವರಾತ್ರಿಯ 9ನೇ ದಿನದ ಶುಭಾಶಯಗಳು. ಬನ್ನಿ ಸಿದ್ಧಿದಾತ್ರಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ದೇವಿ ಸಿದ್ಧಿದಾತ್ರಿಯು ಪಾರ್ವತಿ ದೇವಿಯ 9ನೇ ಅಂಶವಾಗಿದ್ದು ನವರಾತ್ರಿಯ 9ನೇ ದಿನದಂದು ಪೂಜಿಸಲಾಗುತ್ತದೆ. ದೇವಿ ಸಿದ್ಧಿದಾತ್ರಿಗೆ 4 ಕೈಗಳಿದ್ದು ಬಲಗೈಯಲ್ಲಿ ಚಕ್ರ ಮತ್ತು ಗದೆಯನ್ನು ಹಿಡಿದರೆ ಎಡಗೈಯಲ್ಲಿ ಶಂಖ ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ. ಆರಂಭದಲ್ಲಿ ವಿಶ್ವವು ಕತ್ತಲಿನಿಂದ ಖಾಲಿ ಇದ್ದಾಗ ಮಹಾಶಕ್ತಿ ದೇವಿಯು ದೈವಿಕ ಬೆಳಕಾಗಿ ಪ್ರಕಟಗೊಂಡಳು. ಈ ಬೆಳಕಿನಿಂದಲೇ ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳು ಉಗಮಿಸಿದರು. ಈ ಮೂವರೂ ದೇವತೆಗಳಿಗೆ ಕ್ರಮವಾಗಿ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ಜವಾಬ್ದಾರಿಯನ್ನು ನೀಡಲಾಯಿತು. ಆದರೆ ಅವರ ಕಾರ್ಯಗಳನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಪಡೆಯಲು ಮೊದಲು ಅವರು ತಪಸ್ಸು ಮತ್ತು ಧ್ಯಾನವನ್ನು ಮಾಡಬೇಕಾಗಿತ್ತು. ಈ ಆರಂಭಿಕ ನಿರಾಕಾರ ಸ್ಥಿತಿಯಲ್ಲಿಯೇ ಸಿದ್ಧಿದಾತ್ರಿ ದೇವಿಯು ಅಂತಿಮ ಶಕ್ತಿ ಮತ್ತು ಪರಿಪೂರ್ಣತೆಯ ಮೂಲವಾಗಿ ಕಾಣಿಸಿಕೊಂಡಳು. ದೇವತೆಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ದೇವತೆಯು ಸಿದ್ಧಿದಾತ್ರಿಯಾಗಿ ಪ್ರಕಟವಾದಳು. ಅವರಿಗೆ ವಿವಿಧ ಸಿದ್ಧಿಗಳನ್ನು, ಅಲೌಕಿಕ ಶಕ್ತಿಗಳನ್ನು ಮತ್ತು ಸಾಮರ್ಥ್ಯಗಳನ್ನು ನೀಡಿದಳು. ಕೆಲವು ಕಥೆಗಳ ಪ್ರಕಾರ ಶಿವನು ಆದಿಪರಾಶಕ್ತಿಯನ್ನು ಅಪಾರವಾಗಿ ಪೂಜಿಸಿದನು. ಆಗ ಅವಳು ಸಿದ್ಧಿದಾತ್ರಿಯಾಗಿ ಪ್ರಕಟವಾಗಿ ಶಿವನಿಗೆ ಎಲ್ಲ 8 ಸಿದ್ಧಿಗಳನ್ನು ಅನುಗ್ರಹಿಸಿದಳು. ಆ 8 ಸಿದ್ಧಿಗಳು ಹೀಗಿವೆ: ಅಣಿಮ, ಅಪರಿಮಿತವಾಗಿ ಚಿಕ್ಕದಾಗುವ ಸಾಮರ್ಥ್ಯ; ಮಹಿಮ, ಅಪರಿಮಿತವಾಗಿ ದೊಡ್ಡದಾಗುವ ಸಾಮರ್ಥ್ಯ; ಗರಿಮ, ಅಪರಿಮಿತವಾಗಿ ಭಾರವಾಗುವ ಸಾಮರ್ಥ್ಯ; ಲಗಿಮ, ಅಪರಿಮಿತವಾಗಿ ಹಗುರವಾಗುವ ಸಾಮರ್ಥ್ಯ; ಪ್ರಾಪ್ತಿ, ಯಾವುದನ್ನಾದರೂ ಪಡೆಯುವ ಸಾಮರ್ಥ್ಯ; ಪ್ರಕಾಮ್ಯ, ಯಾವುದೇ ಆಸೆಯನ್ನು ಪೂರೈಸುವ ಸಾಮರ್ಥ್ಯ; ಇಷಿತ್ವ, ನೈಸರ್ಗಿಕ ಶಕ್ತಿಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ; ವಶಿತ್ವ, ಯಾವುದನ್ನಾದರೂ ಪ್ರಭಾವಿಸುವ ಸಾಮರ್ಥ್ಯ. ಸಿದ್ಧಿಗಳನ್ನು ಪಡೆದ ನಂತರ ಸಿದ್ಧಿದಾತ್ರಿಯ ಆಶೀರ್ವಾದದ ಪರಿಣಾಮವಾಗಿ ಶಿವನ ದೇಹದ ಒಂದು ಭಾಗವು ಸ್ತ್ರೀ ರೂಪಕ್ಕೆ ಮಾರ್ಪಟ್ಟಿತು. ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಈ ಸಂಯೋಗವು ಶಿವನ ಅರ್ಧನಾರೀಶ್ವರ ರೂಪಕ್ಕೆ ಕಾರಣವಾಯಿತು. ಇದು ಶಿವ ಮತ್ತು ಶಕ್ತಿಯ ಅಂತಿಮ ಏಕತೆಯನ್ನು ಸಂಕೇತಿಸುತ್ತದೆ ಮತ್ತು ಎಲ್ಲ ಸೃಷ್ಟಿಯ ಮೂಲವಾಗಿದೆ. ಸ್ತ್ರೀ ಪುರುಷರ ಸಮತೋಲನವನ್ನು ಈ ಕಥೆಯಲ್ಲಿ ಸೂಚಿಸಲಾಗಿದೆ. ದೇವಿ ಸಿದ್ಧಿದಾತ್ರಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಜ್ಞಾನ ಹೆಚ್ಚಿಸಿ ಮತ್ತು ಎಲ್ಲ ರೀತಿಯ ಭಯಗಳಿಂದ ದೂರ ಮಾಡುತ್ತಾಳೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.